ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಪ ಸೈಕಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಕಷ್ಟದ ಚತುರ್ಥಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ನಮಗೆ ವರ್ಷಕ್ಕೆ 3-4 ಬಾರಿ ಅಷ್ಟೇ ಬರುವಂಥದ್ದು. ಸೊ ಈ ವರ್ಷದ ಮೊದಲ ಅಂಗಾರಕ ಸಂಕಷ್ಟ ಚತುರ್ಥಿ ಯಾವಾಗ ಅಂತ ತಿಳಿಸ್ತಾ ಇದ್ದೇನೆ. ನಮಗೆ ಈಗಾಗಲೇ ಯುಗಾದಿ ಹಬ್ಬ ಕೂಡ ಮುಗಿದಿದೆ. ನಮಗೆ ಹೊಸ ವರ್ಷ ಪ್ರಾರಂಭವಾಗಿದ್ದು ನಮಗೆ ಈ ಸಲ ಮೊದಲನೆಯ ಅಂಗಾರಕ ಸಂಕಷ್ಟಿ ಆಗಿರುವಂಥದ್ದು ವರ್ಷದ್ದು. ಸೊ ಅದು ಯಾವಾಗ ಅಂತ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಸಲ ಏನಾಗ್ಬಿಟ್ಟಿದೆ ಅನ್ನೋದಾದರೆ, ಈ ಸಲ ನಮಗೆ ತುಂಬಾ ವಿಶೇಷವಾಗಿ ಗಜಕೇಸರಿ ಯೋಗ ಕೂಡ ರೂಪುಗೊಳ್ತಾ ಇದೆ. ಅಂದರೆ ಚಂದ್ರ ಮತ್ತು ಬುಧನ ಸಂಯೋಜನವಾಗಿ ಗಜಕೇಸರಿ ಒಂದು ಯೋಗ ರೂಪುಗೊಂಡಿದ್ದು ಅತ್ಯಂತ ಮಂಗಲಮಯ ಅಂತ ಅದನ್ನು ವರ್ಣಿಸಲಾಗಿದೆ. ಸೊ ಆ ಕಾರಣಕ್ಕೆ ನಾವು ಯಾರೆಲ್ಲ ವರ್ಷಪೂರ್ತಿ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಲಿಕ್ಕಾಗಲ್ಲೋ ಅವರು ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ವರ್ಷದ ಎಲ್ಲ ಸಂಕಷ್ಟ ಚತುರ್ಥಿ ಅಂದರೆ ಈ ವರ್ಷ ನಮಗೆ ಅಧಿಕ ಮಾಸ ಕೂಡ ಬಂದಿರೋದ್ರಿಂದ ವರ್ಷದ 13 ಸಂಕಷ್ಟವನ್ನು ಕೂಡ ನಾವು ಆಚರಣೆ ಮಾಡಿದಂಥ ಒಂದು ಫಲಗಳನ್ನು ಕೂಡ ನಮಗೆ ಲಭಿಸ್ತಾರೆ ಅಂತ ಒಂದು ನಂಬಿಕೆ. ಸೊ ಆ ನಂಬಿಕೆ ಅನ್ನೋ ಕಾರಣ ಒಂದು ಊಹೆ. ಸೊ ಆ ಕಾರಣಕ್ಕೆ ನಾವು ಅದನ್ನು ಆಚರಣೆ ಮಾಡಬೇಕು, ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆ ಯಾರೆಲ್ಲ ಸಂಕಷ್ಟ ಚತುರ್ಥಿನ ಹೊಸದಾಗಿ ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿರ್ತಾರೋ ಅವರು ಕೂಡ ಅದನ್ನು ಪ್ರಾರಂಭ ಮಾಡಬಹುದು. ಇಷ್ಟು ದಿನಗಳ ಕಾಲ ಅಂತ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡ್ಕೊಂಡು ಪೂಜೆಯನ್ನು ಕೂಡ ಒಂದು ಪ್ರಾರಂಭ ಮಾಡ್ಕೊಂಡು ಪೂಜೆಯನ್ನು ಕೂಡ ಮುಗಿಸ್ಬೋದು. ಆ ರೀತಿ ಕೂಡ ನೀವು ಮಾಡಬಹುದು. ಸಂಕಷ್ಟ ಚತುರ್ಥಿ ಯಾವಾಗ ಅನ್ನೋದಾದರೆ ನಮಗೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು 5ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 5:24 ಪ್ರಾರಂಭವಾಗಿದ್ದು 6ನೇ ತಾರೀಕು ಬುಧವಾರ ಬೆಳಿಗ್ಗೆ 7:51 ಮುಕ್ತಾಯವಾಗ್ತದೆ. ಅದು ನಾವು ಚಂದ್ರೋದಯದ ಒಂದು ತಿಥಿಯನ್ನು ಗಣನೆ ತೆಗೆದುಕೊಂಡು 5ನೇ ತಾರೀಕು ಮಂಗಳವಾರದಂದು ನಾವು ಆಚರಣೆ ಮಾಡಬೇಕಾಗ್ತದೆ. ಮಂಗಳವಾರ ನಾವು ಆಚರಣೆ ಮಾಡುವುದರಿಂದ ನಾವು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರಿತೇವೆ. ಯಾಕೆಂದರೆ ಅದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ನಾವು ಪೂಜೆಯನ್ನು ನಾವು ಸಂಜೆ ಸೂರ್ಯಾಸ್ತದ ನಂತರದಲ್ಲಿ ನಾವು ಪ್ರಾರಂಭ ಮಾಡಬೇಕಲ್ವಾ. ಸೊ ಪೂಜೆಗೆ ಸೂಕ್ತವಾದ ಸಮಯ ಸಂಜೆ ಸೂರ್ಯಾಸ್ತ ಆಗಿದ ನಂತರ ಪ್ರಸಾದ ಎಲ್ಲ ಸಿದ್ಧತೆ ಮಾಡೋ ತನಕ ನಿಮಗೆ ಚಂದ್ರೋದಯ ಆಗೇ ಬಿಡ್ತದೆ. ಸೊ ನಮಗೆ ಸೂರ್ಯಾಸ್ತದ ಸಮಯ ಸಂಜೆ 6:42. ಸೊ ಅದನ್ನ ನಂತರದಲ್ಲಿ ನೀವು ಸ್ನಾನ ಮಾಡಿಕೊಂಡು ನೀವು ಪ್ರಸಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ನೀವು ಪೂಜೆಗೆ ನೀವು ಹಾನಿ ಮಾಡ್ಕೋಬಹುದು. ಮತ್ತು ಚಂದ್ರೋದಯದ ಸಮಯ ಮಂಗಳವಾರದಂದು ರಾತ್ರಿ 9:45 ಇರ್ತದೆ. ಸೊ ಆ ಸಮಯದಲ್ಲಿ ಉಪವಾಸವನ್ನು ಬಿಡ್ಬೋದು. ಅನ್ನ ಮಾತ್ರಕ್ಕೆ ಊಟ ಮಾಡುವುದಲ್ಲ, ನಾವು ಪೂಜೆ ಮಾಡುವುದು ಆ ಥರ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ನೋಡಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಯಾವಾಗ ಅಂತ ಅಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ಭಾವಿಸಿದ್ದೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.